ಪ್ರತಿಭೆಗೆ ಪ್ರೋತ್ಸಾಹ, ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ. ಚಿಕ್ಕಟಿ ಸಂಸ್ಥೆಯಲ್ಲಿ ಸನ್ಮಾನ ಸಮಾರಂಭ. ಅಂಕ ಆಧಾರಿತ ಶಿಕ್ಷಣದ ಜೊತೆಗೆ ಸಂಸ್ಕಾರ ಮತ್ತು ಮಾನವೀಯ ಮೌಲ್ಯಗಳನ್ನು ಕಲಿಸುವುದು ಗುರುವಿನ ಕಾರ್ಯ. ಗದಗ ನಗರದಲ್ಲಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಅವರ ಭವಿಷ್ಯ ರೂಪಿಸುವಲ್ಲಿ ಚಿಕ್ಕಟಿ ಶಿಕ್ಷಣ ಸಮೂಹ ಸಂಸ್ಥೆ ಶ್ರಮಿಸುತ್ತಿದೆ ಎಂದು ಕರ್ನಾಟಕ ವಿಧಾನ ಪರಿಷತ್ ಸದಸ್ಯ ಮಾನ್ಯ ಶ್ರೀ ಎಸ್.ವಿ. ಸಂಕನೂರ್ ತಿಳಿಸಿದರು. ಗದಗ ನಗರದ ವಿನಯ್ ಬಿಪಿನ್ ಚಿಕ್ಕಟಿ ಕಾಲೇಜು ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳ ಸನ್ಮಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಮಕ್ಕಳಿಗೆ ಒತ್ತಡದ ಶಿಕ್ಷಣಕ್ಕಿಂತ ಅವರ ಆಸಕ್ತಿಗೆ ಅನುಸಾರ ವಿದ್ಯಾಭ್ಯಾಸ ಮಾಡಿಸುವುದು ಉತ್ತಮ. ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಈ ಶಿಕ್ಷಣ ಸಂಸ್ಥೆ ಹೊಂದಿದೆ. ಪ್ರತಿ ವಿದ್ಯಾರ್ಥಿಯ ಬೆಳವಣಿಗೆಯಲ್ಲಿ ಶಿಕ್ಷಕರ ಮತ್ತು ಪಾಲಕರ ಪಾತ್ರ ಬಹುಮುಖ್ಯ. ಸತತ ಪರಿಶ್ರಮದಿಂದ ಸಾಧನೆ ಸಾಧ್ಯ. ಪ್ರತಿಭೆಯನ್ನ ಗುರುತಿಸಿ ಪ್ರೋತ್ಸಾಹಿಸುತ್ತಿರುವುದು ಶ್ಲಾಘನೀಯ ಹಾಗೂ ಇತರ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಎಂದು ಅವರು ನುಡಿದರು. ಚಿಕ್ಕಟಿ ಶಿಕ್ಷಣ ಸಮೂಹ ಸಂಸ್ಥೆಯ ಸಂಸ್ಥಾಪಕ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷರಾದ ಪ್ರೊಫೆಸರ್ ಎಸ್.ವೈ. ಚಿಕ್ಕಟಿ ಮಾತನಾಡಿ, ಇತ್ತೀಚೆಗೆ ಪ್ರಕಟವಾದ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಪಡೆದು ಉತ್ತಮ ಸಾಧನೆ ಮಾಡಿರುವುದು ಖುಷಿಯ ಸಂಗತಿ. ಸುಮಾರು 43 ವರ್ಷಗಳಿಂದ ನಮ್ಮ ಸಂಸ್ಥೆಯು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಮತ್ತು ಬದುಕು ರೂಪಿಸುವಲ್ಲಿ ಶ್ರಮಿಸುತ್ತಿದೆ. ಉತ್ತಮ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸುವುದರಿಂದ ಉಳಿದ ವಿದ್ಯಾರ್ಥಿಗಳಲ್ಲಿಯೂ ಓದಿನ ಆಸಕ್ತಿ ಹೆಚ್ಚುತ್ತದೆ ಎಂದರು. ಸಾಧಕ ವಿದ್ಯಾರ್ಥಿನಿಯರಾದ ನಿಸರ್ಗ ವಸ್ತ್ರ ಪ್ರತಿಶತ 97.50, ಸಫಿಯಾ ಅಣ್ಣಿಗೇರಿ ಪ್ರತಿಶತ 96.50, ಸಾಯಿದಾ ಎಸ್.ಬಿ ಪ್ರತಿಶತ 93, ಪ್ರೀತಿ ಯಳವತ್ತಿ ಪ್ರತಿಶತ 92.17 ಅಂಕಗಳನ್ನು ಪಡೆದು ಈ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀ ಎನ್.ವಿ. ಜೋಶಿ, ಡಾಕ್ಟರ್ ಬಿಪಿನ್ ಎಸ್. ಚಿಕ್ಕಟಿ, ಪ್ರೊಫೆಸರ್ ಬಿ.ವಿ. ಜೋಶಿ, ಶ್ರೀ ಎಂ.ಆರ್. ಅಂಗಡಿ ಶಿಕ್ಷಕರು, ಶ್ರೀ ಎಸ್.ಎ. ಹಿರೇಮಠ್ ಶಿಕ್ಷಕರು, ಶ್ರೀಮತಿ ಶೋಭಾ ಎಸ್. ಸ್ಥಾವರಮಠ್ ಉಪ ಪ್ರಾಚಾರ್ಯರು, ಶ್ರೀಮತಿ ರಿಯಾನಾ ಮುಲ್ಲಾ ಉಪಮುಖ್ಯೋಪಾಧ್ಯಾಯಿನಿ, ಉಪನ್ಯಾಸಕರಿಂದ ವಿದ್ಯಾರ್ಥಿಗಳು ಮತ್ತು ಪಾಲಕರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ದೇಶದ ಭವಿಷ್ಯ ಯಾರ ಕಡೆಗಿದೆ ಅಂದರೆ ಅದು ಯುವಕರ ಕಡೆಗಿದೆ ಅಂತ ಬಹಳ ಮಹತ್ವದ್ದು. ಇವತ್ತು ಯುವಕರು ಯಾವುದೇ ಒಂದು ಕ್ಷೇತ್ರದೊಳಗೆ ಸಾಧನೆ ಮಾಡಿದಂಥ ಸಂದರ್ಭದೊಳಗೆ, ಅದು ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಕ್ರೀಡಾ ಕ್ಷೇತ್ರ ಇರ್ಬೋದು, ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು, ಹೀಗೆ ಯಾವುದೇ ಒಂದು ಕ್ಷೇತ್ರದೊಳಗೆ ಸಾಧನೆ ಮಾಡಿದಂಥ ಸಂದರ್ಭದೊಳಗೆ ಪ್ರೋತ್ಸಾಹಿಸೋದು ಒಂದು ಸರ್ಕಾರದ ಕರ್ತವ್ಯ. ಅವರಿಗೆ ಸನ್ಮಾನ ಮಾಡಿ ಪ್ರೋತ್ಸಾಹಿಸೋದು ಇದು ಅತ್ಯಂತ ಶ್ಲಾಘನೀಯ ಒಂದು ಕಾರ್ಯಕ್ರಮ ಅಂತಕೊಂಡು ಹೇಳಲಿಕ್ಕೆ ಬಯಸ್ತೇನೆ. ಈ ರೀತಿ ಬೆನ್ನು ತಟ್ಟತಕ್ಕಂಥ ಕೆಲಸ, ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ, ಸನ್ಮಾನ ಪಡೆದಂಥ ವಿದ್ಯಾರ್ಥಿಗಳ ಮುಂದಿನ ಜೀವನದೊಳಗೆ ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕು, ಕೊಟ್ಟು ಇನ್ನೂ ಹೆಚ್ಚು ಸಾಧನೆ ಮಾಡಲಿಕ್ಕೆ ಇದು ಅನುಕೂಲ ಆಗ್ತದೆ. ಐತಿಹಾಸಿಕ 86.48% ಅದಲ್ಲ, ಇಲ್ಲಿವರೆಗೆ ರಾಜ್ಯದ ಇತಿಹಾಸದೊಳಗೆ ಇಷ್ಟೊಂದು ದೊಡ್ಡ ಪರ್ಸೆಂಟೇಜ್ 86% ಆಗಿರಲಿಲ್ಲ. ಬೋಧನೆ ಮಾಡಿರ್ತಕ್ಕಂಥ ಎಲ್ಲ ಪ್ರಾಧ್ಯಾಪಕ ವೃಂದಕ್ಕೆ, ಪ್ರಾಂಶುಪಾಲರಿಗೆ, ಜೊತೆಗೆ ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ, ಸಚಿವರು ಹಿಡ್ಕೊಂಡು ಮಧು ಬಂಗಾರಪ್ಪ ಹಿಡ್ಕೊಂಡು ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ರಾಜ್ಯದೊಳಗೆ ಒಂದು ಐತಿಹಾಸಿಕ ರಿಸಲ್ಟ್ ಬಂದದ. ಆ ದಶೆಯೊಳಗೆ ನಾನು ಮತ್ತೊಮ್ಮೆ ಮುಗಿದೊಮ್ಮೆ ಶಿಕ್ಷಣ ಸಚಿವರು, ಶಿಕ್ಷಣ ಅಧಿಕಾರಿಗಳು, ಜೊತೆಗೆ ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು, ಅದ್ರ ಜೊತೆಗೆ ಇನ್ನೊಂದು ನಾವು ಮರಿಬಾರ್ದು ಪಾಲಕರಿಂದ ಕೂಡ. ಯಾಕಂದ್ರೆ ಮನೆಯೊಳಗೆ ಓದಲಿಕ್ಕೆ ಚೆನ್ನಾಗಿ ಅವಕಾಶ ಮಾಡಿಕೊಡ್ಬೇಕು, ಅವರು ಕೂಡ ಪ್ರೇರಣೆ ಕೊಡಬೇಕು, ಅವರು ಕೂಡ ಪ್ರೋತ್ಸಾಹ ಕೊಡಬೇಕು. BSc ಓದಿದು ನಾನು ಯೂನಿವರ್ಸಿಟಿ ಪ್ರಾಧ್ಯಾಪಕ ಆಗ್ತೀನಿ, ನೀವು ಮಕ್ಕಳ ಮೇಲೆ ಇದನ್ನ ಓದಬೇಕು, ಒತ್ತಡ ತರಬೇಡಿ, ಅವರ ಆಸಕ್ತಿ ಯಾವುದನ್ನು ಕಳಕಳಿ ವಿನಂತಿ ಮಾಡ್ತೀನಿ. ವಿದ್ಯಾರ್ಥಿಗಳು ಕೂಡ ಅಷ್ಟೇ,
ನಿಮ್ಮ ಮನೆಯೊಳಗೆ ನಿಮ್ಮ ತಂದೆ ತಾಯಿ ಏನು ಹೇಳ್ತಾರ ಕೇಳಿ, ಆದ್ರೆ ನೀವು ಅವ್ರಿಗೆ ಕನ್ವಿನ್ಸ್ ಮಾಡಿ ಅಂದಾಗ ಮಾತ್ರ ನೀವು ಜೀವನದೊಳಗೆ ಆ ಕ್ಷೇತ್ರದೊಳಗೆ ದೊಡ್ಡ ಸಾಧನೆ ಮಾಡ್ಲಿಕ್ಕೆ ಸಾಧ್ಯದ. ಅದೇ ಕ್ಷೇತ್ರದೊಳಗೆ ನೀವು ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯದ ಅನ್ನು ಮಾಡಬೇಕಂತ ತಿಳ್ಕೊಂಡು ವಿನಂತಿ ಮಾಡಿಕೊಂಡು ಅನ್ನೋ ಗುರಿಯನ್ನು ಇಟ್ಕೋಬೇಕು. ಇದು ಲಾಟ್ರಿಯಾಗಿ ಒಂದ್ಸಲ ಆಗಬಾರ್ದು. ಅಂದ್ರೆ ಮನುಷ್ಯನಿಗೆ ಸಾಧನೆ ಮಾಡಲಿಕ್ಕೆ ಈ ಬಡತನ ಏನದಲ್ಲ, ನಾಳಿದ್ದಲ್ಲ ಶ್ರೀಮಂತರ ಮಕ್ಕಳು ಏನಲ್ಲ. ಎರಡನೇದ್ದು ಜಾತಿನೂ ಕೂಡ ಅಡ್ಡು ಬರಂಗಿಲ್ಲ, ಇದನ್ನು ತಿಳ್ಕೋಬೇಕು. ಹೀಗಾಗಿ ಜೀವನದೊಳಗೆ ನಾವು ಬಡವರದೀವಿ, ನಮ್ಮ ತಂದೆ ಸಣ್ಣ ನೌಕರಿ ಮಾಡ್ತಾನ, ನಮ್ದು ಈ ಜಾತಿ ಆ ಜಾತಿ ಇವು ಯಾವ ಸಂಬಂಧ ಬೀಳಂಗಿಲ್ಲ. ಈ ಕಾಂಪ್ಲೆಕ್ಸ್ ಕೀಳರಿಮೆ ಮನೋಭಾವನೆ ಇಟ್ಕೋಬೇಡಿ. ಯಾರು ಪ್ರಯತ್ನ ಪಡ್ತೀರಿ, ಯಾರು ಪರಿಶ್ರಮ ಪಡ್ತೀರಿ, ಖಂಡಿತವಾಗಿ ಅವ್ರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ತಿಳ್ಕೋಬೇಕು. ಸನ್ಮಾನ ಮಾಡಲಿಕ್ಕೆ ಕಾರಣನೂ ಅವರಾಗಿದೆ. ಅಷ್ಟು ಇವತ್ತು ನನಗೆ ಬಹಳ ಖುಷಿಯಾಗಿದೆ. ಎಲ್ಲ ವಿದ್ಯಾರ್ಥಿಗಳ ಪಾಲಕರು ಬಂದಿದ್ರು. ನಿಜವಾಗಲೂ ನನಗೆ ಡೌಟ್ ಇತ್ತು, ಪಾಲಕರ ಮೇಲೆ ಸ್ವಲ್ಪ ಸಂಶಯ. ಮಕ್ಕಳು ಸನ್ಮಾನ ನೋಡ್ಲಿಕ್ಕೆ ಸದ್ಕೊಂಡು ಪಾಲಕರು ಬರುವುದಿಲ್ಲ, ಯಾಕಂದರೆ ಡ್ಯೂಟಿ. ಆದರೆ ಎಲ್ಲರೂ ಬಂದಿಲ್ಲ. ರಿಯಲಿ ಐ ಆಮ್ ವೆರಿ ಹ್ಯಾಪಿ ಟು ಸಿ ದಿಸ್ ಪ್ರೋಗ್ರಾಮ್ ವಿತ್ ಆಲ್. ಈ ಕಾರ್ಯಕ್ರಮ ನಿಮಗೆ ಯಾಕೆ ಕಳಿಸಿದ್ರೆ ನೀವು ಅವರಾಗ ಆಗಲಿ ಅಂತ ಹೇಳಲಿಕ್ಕೆ. ಬಿಕಾಸ್ ಈಗೇನು ಓನ್ಲಿ 5 ಟಾಪರ್ಸ್ ಬಂದಿರಲ್ಲ, ನೀವು ಮುಂದಿನ ವರ್ಷ ನೀವೆಲ್ಲರೂ ಇಲ್ಲೇ ಬರೋರು ಆಗಬೇಕು ಅನ್ನೋ ಇಚ್ಛೆಯನ್ನು ವ್ಯಕ್ತಪಡಿಸಿ ಮುಂದಿನ ಕಾರ್ಯಕ್ರಮ ನಡೆಸಲಿಕ್ಕೆ ನಾನು ಅವಮಾನ ಕೊಡ್ತಾ ಇದ್ದೇನೆ. ನಮಸ್ಕಾರ, ನನ್ನ ಹೆಸರು ಪ್ರೀತಿ. ನಾನು ಫಸ್ಟ್ ಸೆಕೆಂಡ್ PUCಗೆ ಜಾಯ್ನ್ ಆಗಿದ್ದೆ. ಈ ಕಾಲೇಜಿಗೆ ಚೇಂಜ್ ಆಫ್ ಕಾಲೇಜ್ ಆಗಿತ್ತು. ಬಟ್ ನಂಗೆ ಇಲ್ಲಿ ಬಂದಮೇಲೆ ಹೊಸ ಎನ್ವಿರಾನ್ಮೆಂಟ್ ಆಗಿತ್ತು. ಆದರೆ ನಂಗೆ ಆ ಥರ ಏನೂ ಫೀಲ್ ಬರಲಿಲ್ಲ. ಬಿಕಾಸ್ ಇಲ್ಲಿ ಕೊಡೋವಂಥ ಇವ್ರ ಸಪೋರ್ಟ್ ಆಗಿರ್ಬೋದು, ಇವರು ನಮಗೆ ಒಂದು ಅಕಾಡೆಮಿಕ್ ಇಯರ್ ಒಳಗೆ ಹೆಲ್ಪ್ ಮಾಡಿದ್ದು ನಾನು ಮರೆಯಂಗಿಲ್ಲ. ನೆಕ್ಸ್ಟ್ ನನ್ನ ಪರ್ಸೆಂಟೇಜ್ ಆಗಿದ್ದು 92.7. ಬಿಕಾಸ್ ದಟ್ ಈಸ್ ದ ಓನ್ಲಿ ಮೋಟಿವೇಶನ್ ಟು ರೀಚ್ ಟು ಡೂ ಬೆಟರ್ ಇನ್ ದ ನೆಕ್ಸ್ಟ್. ಆ್ಯಂಡ್ ದೆನ್ ನಾವು ನಮ್ಮ ಕಾಲೇಜ್ ಒಳಗೆ ಎಲ್ಲ ರೀತಿಯಿಂದ ನಮಗೆ ಹೆಲ್ಪ್ ಮಾಡಿದ್ರು. ನಮ್ಗೆ ಗೇಮ್ಸ್ ಆಗಿರ್ಬೋದು, ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಅದರೊಳಗೆಲ್ಲ ಹೆಲ್ಪ್ ಮಾಡಿದರು. ಅದೆಲ್ಲಾಗಿ ನಮಗೆ ಪೇರೆಂಟ್ಸು ಕೂಡ ಭಾಳ ಸಪೋರ್ಟಿವ್ ಆಗಿದ್ದರು. ಬಟ್ ಈಗ ಬಂದ ಮೇಲೆ ನಂದು ಅದೊಂದು ರೈಟ್ ಡಿಸಿಷನ್ ಅಂತಂದು ನಾನು ಹೇಳ್ತೀನಿ. ನಾವು ಕಿರಾಣಿ ಅಂಗಡಿ ಮಾಡ್ತೀವಿ. ಯಲ್ಲಪ್ಪ ಕಪ್ಪ ಓದ್ತೀವಿ. ಮಗಳು ಪ್ರೀತಿ ಓದ್ತೀವಿ. ಇಲ್ಲಿ ಚಿಕ್ಕಟ್ಟಿ ಸ್ಕೂಲ್ನಾಗ ಓದ್ತಿರ್ತೀವಿ. ಈ ವರ್ಷ ಪರ್ಸೆಂಟೇಜ್ 92.17 ಆಗ್ತೀವಿ. ಚಿಕ್ಕಟ್ಟಿ ಸ್ಕೂಲು ಭಾಳ ಚೆನ್ನಾಗಿದೆ. ಎಲ್ಲ ಗುರುಗಳು ಒಳ್ಳೆಯ ರೀತಿಯಿಂದ ಮಾರ್ಗದರ್ಶನ ಕೊಟ್ಟರು, ಒಳ್ಳೆಯ ಇದನ್ನು ಕೊಟ್ಟರು. ಒಳ್ಳೆಯ ಊಟ ಗೀಟ ನೀರು ಎಲ್ಲ ಶುದ್ಧವಾಗಿ ಚಲೋ ಐತ್ರಿ. ಇದು ಚಲೋ ಆಗಿದ್ದಕ್ಕೆ ಇನ್ನು ಮುಂದೆ ಹೆಚ್ಚಿನ ಒಳ್ಳೆಯ ಮಾರ್ಗದರ್ಶನ ತಗೊಂಡು ಒಂದು ಯಾವ್ದಾರು ನೋಡ್ತೀವಿ. My name is Nisarga Prabhu Vastrad. This is my father Prabhu Vastrad and my mother Pushpa Vastrad. I've completed my second PUC in Bipin Chikkatti College, Gadag, and I've scored 97.5% in PCMB. 97.5%. All this is because of my parents' support, my hard work, and my teachers, on both online and offline. They've helped me a lot in scoring this. I have applied for both NEET and CET exam, and I want to pursue BTech in computer science. ಪ್ರಭು ಆರ್ ವಸ್ತ್ರದ್, ನಿಸರ್ಗ ವಸ್ತ್ರದ ಪೇರೆಂಟ್ಸ್ ತಂದೆ ಆದ ನಾನು. ನನ್ನ ಮಗಳು ಒಳ್ಳೆಯ ಪರ್ಸೆಂಟೇಜ್ ಮಾಡಿದ್ದಾಳೆ, 97.5 ಚಿಕ್ಕಟ್ಟಿ ಕಾಲೇಜ್ನಲ್ಲಿ. ಮತ್ತು ನಾನು LIC ಏಜೆಂಟಾಗಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಮಗಳು ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕಲಿತು ಹೆಚ್ಚಿನ ಅಧಿಕಾರಿ ಉನ್ನತ ಸ್ಥಾನದಲ್ಲಿ ಬೆಳೆದು ಸಾಧನೆ ತೋರಿಸಬೇಕಂತ ನನ್ನ ಆಶೆ ಆಗುತ್ತೆ. ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮಸ್ಕಾರ ಸರ್. ನಿಸರ್ಗ ಅವರ ತಾಯಿ, ಅವಳ ಸಾಧನೆ ಮಾಡಿದ್ದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಅವಳು ದ್ವಿತೀಯ PUCಯಲ್ಲಿ 97.50% ಮಾಡಿದ್ದಾಳೆ. ಅವಳ ಹಾರ್ಡ್ ವರ್ಕ್ ಹಾಗೂ ಡೆಡಿಕೇಶನ್ನಿಂದ ಮಾಡಿದಂಥ ಒಂದು ಸಾಧನೆ ಇದು. ಕಾಲೇಜ್ನವರು ಸಹ ತುಂಬ ಸಹಕಾರ ಮಾಡಿದ್ದಾರೆ. ಅವರಿಗೆ ಸಹಕಾರ ಮಾಡಿದಂಥ ಎಲ್ಲ ಶಿಕ್ಷಕರಿಗೆ ಹಾಗೂ SI ಚಿಕ್ಕಟ್ಟಿ ಸರ್ಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಲು ಇಚ್ಛಿಸುತ್ತೇನೆ.